So hi students, ಈ ಒಂದು ವಿಡಿಯೋದಲ್ಲಿ ನಾನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಸಬ್ಜೆಕ್ಟ್ದು ಪ್ರಾಕ್ಟೀಸ್ 11th ಎಕ್ಸ್ಪೆರಿಮೆಂಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. 11th ಎಕ್ಸ್ಪೆರಿಮೆಂಟ್ ತುಂಬಾ ಸಿಂಪಲ್ ಇದೆ. ಪ್ಲಾಟ್ ದ ಗ್ರಾಫ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಫಾರ್ sin x, cos x and tan x in the interval -π to π in GeoGebra. ಅಂದ್ರೆ ಜಿಯೋಜಿಬ್ರಾವನ್ನು ಓಪನ್ ಮಾಡಿ ಅದರಲ್ಲಿ sin x ದು ಗ್ರಾಫ್, cos x ದು ಗ್ರಾಫ್ ಮತ್ತೆ tan x ದು ಗ್ರಾಫ್ಗಳನ್ನು ಪ್ಲಾಟ್ ಮಾಡೋದು ಅಷ್ಟೇ ಇರುತ್ತೆ. ಸೊ ಅದನ್ನ ನಾವಿಲ್ಲಿ ಪ್ಲಾಟ್ ಮಾಡಿ ತೋರಿಸಬೇಕಾಗತ್ತೆ. ಓಕೆನಾ? ಸೊ ಜಿಯೋಜಿಬ್ರಾ ಓಪನ್ ಮಾಡಿ ಜಿಯೋಜಿಬ್ರಾದಲ್ಲಿ ಇವೆಲ್ಲದನ್ನ ನಾವು ಮಾಡಬೇಕಾಗತ್ತೆ. ಸೊ ತುಂಬಾ ಸಿಂಪಲ್ ಇದೆ. ಆಸ್ ಯೂಶುವಲ್ ನೀವು ಜಿಯೋಜಿಬ್ರಾ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಜಿಯೋಜಿಬ್ರಾದಲ್ಲಿ ಓಪನ್ ಮಾಡಿ ಡೈರೆಕ್ಟ್ ಆಗಿ ನೀವು sin x ಅಂತ ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ಸಾಕು, ನಿಮಗೆ ಈ ರೀತಿ sin x ದು ಗ್ರಾಫ್ ಬರುತ್ತೆ. ಆ ತರ sin x ದು ಗ್ರಾಫ್ ಬಂದಾಗ ಅದರಲ್ಲಿ ನೀವು ಒಂದು ಕೆಲಸ ಎಕ್ಸ್ಟ್ರಾ ಏನ್ ಮಾಡ್ಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿ ಅದರಲ್ಲಿ ಸೆಟ್ಟಿಂಗ್ಸ್ ಗೆ ಹೋಗಿ ಮತ್ತೆ ಅದರಲ್ಲಿ ಡಿಸ್ಟೆನ್ಸ್ ಅನ್ನ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಪೈ ಅಥವಾ π/2 ತಗೋಬೇಕಾಗತ್ತೆ. ಸೊ ನೀವು π to π ಇರೋದ್ರಿಂದ ನೀವು π to π ತಗೊಳ್ಳಿ ಅಥವಾ π/2 ತಗೊಳ್ಳಿ, ತೊಂದರೆ ಇಲ್ಲ. ಸೊ ಗ್ರಾಫ್ ಯಾವ ತರ ಬರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗತ್ತೆ. ಓಕೆನಾ? ಸೊ ಆ ರೀತಿ ಮಾಡಿ sin x ಗ್ರಾಫ್ ಅನ್ನು ಹಾಕಬೇಕು. ನೋಡಿ sin x ದು ಗ್ರಾಫ್ ಈ ರೀತಿ ಬರುತ್ತೆ. ಸಿಮಿಲರ್ಲಿ cos x ಅಂತ ತಗೊಂಡ್ರೆ cos x ದು ಗ್ರಾಫ್ ಈ ರೀತಿ ಬರುತ್ತೆ. ಡೈರೆಕ್ಟ್ ಒಂದೇ ಗ್ರಾಫ್ ಅಲ್ಲೇ ಮೂರು ಬರುತ್ತೆ, sin x, cos x ಮತ್ತೆ tan x. ಇನ್ನೊಂದು tan x ದು ಈ ರೀತಿ ಗ್ರಾಫ್ ಬರುತ್ತೆ. ಸೊ ಈ ರೀತಿ ಗ್ರಾಫ್ ಗಳನ್ನ ಜಸ್ಟ್ ಇನ್ಸರ್ಟ್ ಮಾಡೋದು ಅಷ್ಟೇ ಬಿಟ್ರೆ ಬೇರೆ ಏನು ಎಕ್ಸ್ಪೆರಿಮೆಂಟ್ ಇಲ್ಲ ಇದರಲ್ಲಿ. ಇಷ್ಟೇ ಇರ್ತಕ್ಕಂಥದ್ದು sin x, cos x ಮತ್ತೆ tan x ಅನ್ನ ಇನ್ಸರ್ಟ್ ಮಾಡ್ತಕ್ಕಂಥದ್ದು. ನಾನೀಗ ಅದನ್ನ ಇಲ್ಲಿ ಲೈವ್ ಆಗಿ ತೋರಿಸ್ತೀನಿ. ಸೊ ಆಸ್ ಯೂಶುವಲ್ ನಿಮಗೆ ಜಿಯೋಜಿಬ್ರಾ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಸಿಸ್ಟಮ್ ಅಲ್ಲಿ ಇನ್ಸರ್ಟ್ ಆಗಿತ್ತು ಅಂದ್ರೆ ಇನ್ಸ್ಟಾಲ್ ಆಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲೇ ಮಾಡಿ. ಇಲ್ಲಾಂದ್ರೆ ಮೊಬೈಲ್ಗಳಲ್ಲೂ ಕೂಡ ನೀವು ಕ್ರೋಮ್ ಅಲ್ಲಿ ಓಪನ್ ಮಾಡಿ ಡೈರೆಕ್ಟ್ ಆಗಿ ಅಲ್ಲೂ ಕೂಡ ನೀವು ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಬಹುದು. ಸೊ ಸಿಂಪಲ್ ಇಲ್ಲಿ ಏನಿರುತ್ತೆ ಅಂತಂದ್ರೆ ಇನ್ಪುಟ್ ಅಲ್ಲಿ ಹೋಗಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ sin x ಅಂತ ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ಸಾಕು. ನೋಡಿ sin x ಅಂತ ಹೊಡೆದ್ರೆ ಅದೇ f of x = sin x ತಗೊಳುತ್ತೆ. ಡೈರೆಕ್ಟ್ ಆಗಿ ಇಲ್ಲೊಂದು ನಿಮಗೆ ಗ್ರಾಫ್ ಬರುತ್ತೆ. ಆಕ್ಚುಲಿ ಫಸ್ಟ್ ಅಲ್ಲಿ ಇಲ್ಲಿ -5/2 -7/2 ಈ ತರ ಯಾವುದು ಇರೋದಿಲ್ಲ. ಆದ್ರೆ ನಾವು ಇಲ್ಲಿ ಫಸ್ಟ್ ಗೆ ನಾವು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿದ್ವಿ, ಚೇಂಜಸ್ ಮಾಡೋದ್ರಿಂದ ಆ ತರ ಬರ್ತಾ ಇದೆ. ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಇಲ್ಲಿ ಇದು ಅನ್ಸೆಲೆಕ್ಟ್ ಆಗಿರುತ್ತೆ. ನೋಡಿ ಈ ರೀತಿ ಬಂದಿರುತ್ತೆ ಗ್ರಾಫ್. ಫಸ್ಟ್ ಇಲ್ಲಿ ಬೇಸಿಕ್ ಅಥವಾ ಇಲ್ಲಿ ಆಕ್ಸಿಸ್ ಅಲ್ಲಿ ಹೋಗಿ ಇಲ್ಲಿ ಡಿಸ್ಟೆನ್ಸ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ π/2 ಅಥವಾ π ಅನ್ನ ತಗೊಳ್ಳಿ. π/2 ತಗೊಳ್ಳಿ, ತೊಂದರೆ ಏನಿಲ್ಲ. π/2 ತಗೊಂಡು ಇಲ್ಲಿ ಕ್ಲೋಸ್ ಮಾಡಿದ್ರೆ ನಿಮ್ಗೆ ನೋಡಿ ಇಲ್ಲಿ ಆಂಗಲ್ಸ್ ಅಲ್ಲಿ ಎಲ್ಲದನ್ನು ಕೂಡ -3 π/2 -5/2 ಈ ತರ ಇಂಟರ್ವಲ್ ಅಲ್ಲಿ ನಿಮ್ಗೆ ವ್ಯಾಲ್ಯೂಸ್ ಅನ್ನ ತೋರಿಸ್ತಾ ಹೋಗುತ್ತೆ. ನೋಡಿ ಈ ರೀತಿ ಯಾವ ಕಡೆ ಆದ್ರೂ ಹೋಗ್ಲಿ ಎರಡೂ ಸೈಡ್ ಅಲ್ಲೂ ಕೂಡ ಆಂಗಲ್ಸ್ ಗಳು ಬರ್ತಾ ಹೋಗುತ್ತೆ. ಆಯ್ತಲ್ಲ? ಸೊ ಈ ರೀತಿ ಆಂಗಲ್ ಗಳನ್ನ ನೀವು ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈ ತರ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದಾಗ ನೋಡಿ 0 to π to π ಇಲ್ಲಿ ನೀವು ಒಂದು ಸೈನ್ ಗ್ರಾಫ್ ಅನ್ನು ತಗೊಂಡ್ರೆ ಕೊಟ್ಟಿರತಕ್ಕಂಥ ಇಂಟರ್ವಲ್ ಅಲ್ಲಿ ಇಷ್ಟೇ ಬರ್ತಕ್ಕಂಥದ್ದು. ಆ ಒಂದು ಇಂಟರ್ವಲ್ ಅನ್ನು ನೀವು ಎಕ್ಸಾಕ್ಟ್ ಆಗಿ ನೀವು ಸೆಟ್ ಮಾಡಬಹುದು. ಆಯ್ತಾನಾ? ಸ್ಟಾರ್ಟಿಂಗ್ ಇಂದ ಯಾವುದು ಎಂಡಿಂಗ್ ಯಾವುದು ಅಂತ ಹೇಳಿ ನೀವು ಕೂಡ ಅದನ್ನ ಸೆಟ್ ಮಾಡಬಹುದು. ಇಲ್ಲ ಅಂದ್ರೆ ಹಾಗೇನು ಬಿಟ್ಟರು ಕೂಡ ನಡೆಯುತ್ತೆ, ಏನ್ ತೊಂದರೆ ಏನಿಲ್ಲ. ಅಲ್ಲೇನ್ ಬರುತ್ತೆ ಸಾಕು, ಇಷ್ಟನ್ನ ನೋಡ್ಕೊಂಡ್ರೆ ಸಾಕು. ಇದು ನಿಮಗೆ ಗ್ರಾಫ್ sin x ದು. ಇದೇ ಗ್ರಾಫ್ ಅಲ್ಲಿ ನಾವೇನ್ ಮಾಡಬಹುದು, cos x ಅನ್ನ ಹಾಕಬಹುದು. cos x ಅನ್ನ ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ಸಾಕು. ನೋಡಿ cos x ಗ್ರಾಫ್ ಬಂತು. ಎರಡಕ್ಕೂ ವ್ಯತ್ಯಾಸ ಏನಿದೆ ಅಂತ ಹೇಳಿ ನಿಮ್ಗೆ ಸಿಂಪಲ್ ಆಗಿ ಗೊತ್ತಾಗ್ತಾ ಇದೆ. sin x ದು ಬಂದು ಇಲ್ಲಿಂದ ರೆಡ್ ಕಲರ್ ಬ್ಲೂ ಕಲರ್ ಇರ್ತಕ್ಕಂಥದ್ದು ಅಂದ್ರೆ sin 0 0, sin π/2 1, sin 180 0 ಈ ರೀತಿ ಅದು ವೇರಿಯೇಷನ್ಸ್ ಆಗ್ತಾ ಇದೆ. ಅದೇ cos ಅಲ್ಲಿ cos 0 1 ವ್ಯಾಲ್ಯೂ, cos 90 0, then cos 180 -1, cos 270 1, ಅದೇ 0, then cos 360 1 ಈ ರೀತಿ ವ್ಯಾಲ್ಯೂಸ್ ವೇರಿಯೇಷನ್ ಆಗಿದೆ. ಸೈನ್ ಅಲ್ಲೂ ಅದೇ ರೀತಿಯಲ್ಲಿ sin 90 ಎಷ್ಟು, sin 180 ಎಷ್ಟು, sin 270 ಎಷ್ಟು ಆ ರೀತಿ ಅದು ವೇರಿಯೇಷನ್ಸ್ ಆಗ್ತಾ ಇದೆ. ಸೊ ಈ ರೆಡ್ ಕಲರ್ ಇರ್ತಕ್ಕಂಥದ್ದು ಕಾಸ್ ಎಂದು ಗ್ರಾಫು, ಬ್ಲೂ ಕಲರ್ ಇರ್ತಕ್ಕಂಥದ್ದು ಸೈನ್ ದು ಗ್ರಾಫು. ನೆಕ್ಸ್ಟ್ ಟ್ಯಾನ್ ಇಂದ ಹಾಕಿದ್ರೆ tan x ಅನ್ನು ಹಾಕಿದ್ರೆ ನೋಡಿ tan x ದು ಗ್ರಾಫ್ ಈ ರೀತಿ ಬರುತ್ತೆ. ನಿಮ್ಗೆ ಗೊತ್ತಿದೆ tan 0 0ನೇ ಇರುತ್ತೆ. ದೆನ್ tan 90 ಇನ್ಫಿನಿಟಿ ಆಗೋದ್ರಿಂದ ಸೊ ಅದು ಈ ರೀತಿ ಇನ್ಫಿನಿಟಿ ನೀವು ಎಷ್ಟು ಇನ್ಫಿನಿಟಿ ವರೆಗೂ ಹೋಗ್ತಾನೆ ಇರುತ್ತೆ. ಅದೆಲ್ಲ ಏನು ವೇರಿಯೇಷನ್ಸ್ ಗೊತ್ತಾಗೋದೇ ಇಲ್ಲ. ದೆನ್ ನೀವು tan 45 ತಗೊಂಡ್ರೆ ನೋಡಿ ಇಲ್ಲಿ ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ tan 45 ಇಲ್ಲಿ 1 ಬರುತ್ತೆ. ಓಕೆನಾ? ಸೊ tan 45 1 ಗೆ ಟಚ್ ಆಗ್ತಾ ಹೋಗುತ್ತೆ ಈ ರೀತಿ. ಸೊ 0 ಇಲ್ಲಿ 90 ಇದು 45 ಡಿಗ್ರಿ ಇಲ್ಲಿ ಬರುತ್ತೆ, ಇಲ್ಲಿ 1 ಬರುತ್ತೆ. ಆಲ್ಮೋಸ್ಟ್ ವ್ಯಾಲ್ಯೂ ಇಲ್ಲಿದೆ ನೋಡಿ, tan 45 ವ್ಯಾಲ್ಯೂ 1 ಇದೆ. ಓಕೆ? ಸೊ ಈ ರೀತಿ ನಾವು ಗ್ರಾಫ್ ಗಳನ್ನ ಡ್ರಾ ಮಾಡಬಹುದು ಇದರಲ್ಲಿ. ಸೈನ್ ಫಾರ್ಮುಲಾ, ಕಾಸ್ ಇಂದು ಮತ್ತೆ ಟ್ಯಾನ್ ಇಂದು. ಸೊ ತುಂಬಾ ಸಿಂಪಲ್, ಬೇರೆ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ ಇದರಲ್ಲಿ. ನೀವು ಸೈನ್ ಇಂದು, ಕಾಸ್ ಇಂದು, ಟ್ಯಾನ್ ಇಂದು ಗ್ರಾಫ್ ಅನ್ನ ನೀವು ಡ್ರಾ ಮಾಡಬೇಕಾಗತ್ತೆ. ಸೊ ಡೈರೆಕ್ಟ್ ಆಗಿ ಹೋಗಿ sin x ಅಂತ ಇನ್ಪುಟ್ ಕೊಡಿ, ದೆನ್ ಅದಾದ್ಮೇಲೆ cos x ಅಂತ ಇನ್ಪುಟ್ ಕೊಡಿ, ಅದಾದ್ಮೇಲೆ tan x ಅಂತ ಇನ್ಪುಟ್ ಕೊಡಿ. ಆ ವ್ಯಾಲ್ಯೂಸ್ ಗಳು ಯಾವ ರೀತಿ ವೇರಿಯೇಷನ್ಸ್ ಆಗುತ್ತೆ ಅಂತ ನೀವು ನೋಡ್ಕೋಬಹುದು. ಜೊತೆಗೆ ಒಂದು ಎಕ್ಸ್ಟ್ರಾ ಚೇಂಜಸ್ ಫಸ್ಟ್ ಗೆ ಮಾಡಬೇಕಾಗಿರೋದು ಅಂದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಗೆ ಬಂದು ಇಲ್ಲಿ ಆಕ್ಸಿಸ್ ಅಲ್ಲಿ ಬಂದು ಇಲ್ಲಿ ಡಿಸ್ಟೆನ್ಸ್ ಅಂತ ಕ್ಲಿಕ್ ಮಾಡಿ ಅದನ್ನ π/2 ಅಂತ ಸೆಲೆಕ್ಟ್ ಮಾಡಿದ್ರೆ ಸಾಕು. ನಿಮ್ಗೆ ಎಲ್ಲದನ್ನು ಆಂಗಲ್ಸ್ ಗಳು ಎಷ್ಟೆಷ್ಟಿದೆ ಅಂತ ಹೇಳಿ ತೋರಿಸುತ್ತೆ. ನೀವು ಝೂಮ್ ಮಾಡಿ ಬೇಕಾದ್ರೆ ಅವೆಲ್ಲದನ್ನು ನೋಡಬಹುದು. ಇಷ್ಟೇ ಎಕ್ಸ್ಪೆರಿಮೆಂಟ್. sin x, cos x, tan x ಈ ಎಲ್ಲಾ ಎಕ್ಸ್ಪೆರಿಮೆಂಟ್ ಗಳನ್ನ
ಇವೆಲ್ಲ ಫಂಕ್ಷನ್ಸ್ಗಳನ್ನು ನಾವು ಈ ಜಿಯೋಜಿಬ್ರಾ ಗ್ರಾಫಲ್ಲಿ ಹೇಗೆ ಇನ್ಸರ್ಟ್ ಮಾಡೋದು ಅನ್ನೋದನ್ನು ನಾವಿಲ್ಲಿ ತೋರಿಸಿದ್ದೀವಿ. ಬೇಕಿದ್ರೆ ಕಲರ್ಗಳನ್ನೆಲ್ಲ ಚೇಂಜ್ ಮಾಡ್ಕೋಬಹುದು, ಅದರಲ್ಲೇನು ತೊಂದರೆ ಇಲ್ಲ. ಸಾಕು, ಇಷ್ಟಿದ್ರೆ ಸಾಕು. ಈ ಥರ ನೀವು ಇನ್ಸರ್ಟ್ ಮಾಡೋದನ್ನು ಕಲ್ತ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟೇ ಎಕ್ಸ್ಪೆರಿಮೆಂಟ್ ನಂಬರ್ 11. ದಟ್ ಈಸ್ ಏನು ಎಕ್ಸ್ಪೆರಿಮೆಂಟ್ 11 ಅಂತ ಅಂದರೆ plot the graph of trigonometric function for sin x, cos x and tan x in the interval -π to π in GeoGebra. Okay, so thank you.